ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್, ನನ್ನ ಮಗಳು ಸೂಪರ್. ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಗುಡುಗು, ಯಾಕೋ ಗೊತ್ತಿಲ್ಲ. ನನ್ನ ಮಗಳು ಸ್ಟೈಲ್ ನೋಡಿ ಫ್ರೆಂಡ್, ಹಿಂಗೆ ಮಾಡ್ಕೊಂಡು ನಿಂತಿದ್ದಾಳೆ ಅಂತ. ಮಳೆ ಬರ್ತಾ ಇದೆ, ಇವಳು ಚೇರ್ ತಗೊಂಡು ಅಲ್ಲೋ ಕೂತಿದ್ದೀನಿ ನೋಡಿ ನೋಡಿ, ಬೇಕಂತಾನೆ ಹಿಂಗೆ ಮಾಡ್ತಾ ಇದ್ದಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅವಳು ಕಿತಾಪತಿ ಏನು ಮಾಡ್ತಾಳೋ ಅಂತಾನೆ ಗೊತ್ತಾಗಲ್ಲ, ಹಂಗೆ ಮಾಡ್ತಾ ಇರ್ತಾಳೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇಂದ ನನ್ನ ವಿಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಒಳ್ಳೊಳ್ಳೆ ವಿಡಿಯೋ ಮಾಡಲಿಕ್ಕೂ ನಮಗೂ ಹೆಲ್ಪ್ ಆಗುತ್ತೆ. ಸೊ ನೀವು ಒಂದೊಂದು ಸಬ್ಸ್ಕ್ರೈಬು ನಂಗೆ ತುಂಬ ಇಂಪಾರ್ಟೆಂಟ್. ಓಕೆ ಫ್ರೆಂಡ್ಸ್, ಮಳೆ ಹೆಂಗೆ ಬರ್ತಾಯಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನನ್ನ ತುಳಸಿ ಗಿಡ ಮಾತ್ರ ಯಾಕೆ ಹಿಂಗಾಗ್ತಿದೆ ಗೊತ್ತಿಲ್ಲ, ಬೇಜಾರಾಗ್ತಿದೆ. ನಾನು ನಿನ್ನೆ ನನ್ನ ಹಸ್ಬೆಂಡಿಗೆ ಹೇಳಿದೆ ಗಿಡನ ಇಟ್ಕೊಳ್ಳಿ ಅಂತ. ನೋಡಿ ಫ್ರೆಂಡ್ಸ್, ಮಳೆ ಹೆಂಗೆ ಬರ್ತಾಯಿದೆ ಅಂತ. ಮೆದ್ಲಿ ತನಕ ನೀರು ಬಿದ್ದಿದೆ ನೋಡಿ ಫ್ರೆಂಡ್ಸ್, ಫುಲ್ಲು ಮಳೆ ತನಕ. ಮೆಟ್ಲ ಮೇಲಂತೂ ನೀರು ಹರಿತಾ ಇದೆ ನೋಡಿ, ಹೆಂಗೆ ನೀರು ಹರಿತಾ ಇದೆ ಅಂತ. ಹಾಂ ನೋಡಿ ಫ್ರೆಂಡ್ಸ್, ಮಳೆ 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 ಫ್ರೆಂಡ್ಸ್. ಇದು ಏನಕ್ಕೆ ಹಾಕಿದ್ದಾರೆ ಗೊತ್ತಾ? ಬಟ್ ಈಗ ಹಾಕಿದ್ರು ನಮ್ಗೆ ಸ್ವಲ್ಪ ವೇಸ್ಟ್. ಏನಕ್ಕಂದರೆ ಇಲ್ಲಿ ನೋಡಿ, ಇಲ್ಲಿ ಝೂಮ್ ಮಾಡ್ತಾ ಇದೆಯಲ್ಲ ಅದು ನೋಡಿ, ಇಲ್ಲಿ ಹೋಲ್ ಇದೆಯಲ್ಲ ಅದರಿಂದ, ಮತ್ತು ಇಲ್ಲಿ ನೋಡಿ ದೊಡ್ಡ ಹೋಲ್ ಇದೆ, ಇದರಿಂದ ನೀರು ಫುಲ್ಲು ಇಲ್ಲ ಒಳಗಡೆನೇ ಬರುತ್ತೆ. ಮನೆ ಒಳಗೆ ಇಲ್ಲಿ ಬರುತ್ತೆ, ಸೀದಾ ಮನೆ ಒಳಗೆ ನೀರು ಬರುತ್ತೆ. ಬಟ್ ಇಲ್ಲೆಲ್ಲ ಇಷ್ಟು ನೀರು ಬರಲ್ಲ. ಬಟ್ ಅಲ್ಲಿ ಹೋಲ್ ಇದೆಯಲ್ಲ, ದೊಡ್ಡ ಮಳೆ ಗಾಳಿ ಬಂದರೆ ನೀರಷ್ಟು ಒಳಗೆ ಬರುತ್ತೆ. ಮೊನ್ನೆ ಹೇಳ್ದೆ ಅವ್ರಿಗೆ, ಓನರ್ ಅಂಕಲಿಗೆ ಮತ್ತು ಅವ್ರ ಮಗನಿಗೆ ಹೇಳಿದೆ, ನೀರು ಒಳಗೆ ಬರ್ತಾ ಇದೆ, ಡೋರಿಗೆಲ್ಲ ನೀರು ತಾಗ್ತಾ ಇದೆ ಅಂತ. ಅಕ್ಕ ಮಾಡ್ಕೊಡ್ತೀನಿ, ಹಾಕ್ತೀನಿ ಶೀಟ್ ಅಂತ ಅಂದ್ರೆ, ಅಂಕಲು ಹಾಕ್ತೀನಿ, ಡೋರ್ ಹಾಳಾಗತ್ತಲ್ಲ ಅಂತ. ಬಟ್ ಅವ್ರು ಹಾಕಿಲ್ಲ. ನಾನು ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು ವಾರ ಅರ್ಥ ಬಂತು, ಬಿಡೋ ಸುಮ್ಮನೆ. ಫ್ರೆಂಡ್ಸ್, ನಾನು ಇವತ್ತು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾ? ಉತ್ತರ ಕರ್ನಾಟಕ ಭಾಷೆಯಲ್ಲಾದರೆ ಅಕ್ಕಿ ಕುರುಡಗಿ, ನಮ್ಮ ಕಡೆ ಆದರೆ ಅಕ್ಕಿ ಸಂಡಿಗೆ. ಡೋರ್ ಹಾಕ್ಬೇಡ, ಕತ್ಲೆ ಆಗ್ತದೆ. ಅಕ್ಕಿ ಸಂಡಿಗೆ ಮಾಡಬೇಕು ಅಂತೆಲ್ಲ ಫ್ರೆಂಡ್ಸ್. ಮಳೆ ಬರ್ತಾ ಇದೆ. ನಾನು ಹೇಳ್ದೆ ನನ್ನ ಹಸ್ಬೆಂಡಿಗೆ, ನೆನೆ ಹಾಕಬೇಡಿ, ಮಳೆ ಬರ್ತಾ ಇದೆ, ಬಿಸಿಲು ಬಂದಾಗ ಮಾಡೋಣ ಅಂತ. ಬಟ್ ಅವ್ರು ಏನು ಅಂದರು, ಇಲ್ಲ ಮಾಡೋಣ, ಅವ್ರು ಏನಾರು ಒಂದು ಮಾಡಿದ್ರೆ ಮಾಡಲೇಬೇಕು ಅವರಿಗೆ. ಈಗ 2 ದಿನ ಅಕ್ಕಿ ನೆನೆ ಹಾಕಬೇಕು ಅಂತ ಹೇಳಿದ್ರ, ಅದಕ್ಕೆ 2 ದಿನ ಆಯ್ತು ಅಕ್ಕಿ ನೆನೆ ಹಾಕಿ. ಈ ಮಳೇಲಿ ಏನು ಮಾಡೋದು ನೋಡಿ, ಸ್ವಲ್ಪನೂ ಬಿಸಿಲಿಲ್ಲ. ಅಕ್ಕಿ ಬೀಸಲಿಕ್ಕೆ ನಾನು ರೆಡಿ ಮಾಡ್ಕೊತ ಇದ್ದೀನಿ ಫ್ರೆಂಡ್. ಇನ್ನೇನು ಮಾಡೋದು ಹೇಳ್ರಿ ನನ್ನ ಹಸ್ಬೆಂಡ್. ಮನೆ ಡೋರು ಕ್ಲೋಸ್ ಮಾಡು. ಏನು ಮಾಡೋದು, ಏನು ಮಾಡೋಕ್ಕಿಲ್ಲ, ಅವ್ರು ಹೇಳ್ದಂಗೆ ಮಾಡಬೇಕು ಫ್ರೆಂಡ್ಸ್ ಅಷ್ಟೇ. ಹೇಳಿದ್ದೀನಿ ಎಷ್ಟು ಗೊತ್ತಾ, ಮಳೆ ಬರ್ತಾಯಿದೆ, ಬಿಸಿಲಿಲ್ಲ, ಬಿಸಿಲು ಬಂದಾಗ ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಅಕ್ಕಿ ನೆನೆ ಹಾಕಿದ್ದಾರೆ ಅಂತ. ಸ್ವಲ್ಪ ಎಲ್ಲ ಕಣ್ಣಿಗೆ ಹೋಗಲ್ಲ ನೋಡಿ, ಇಷ್ಟು ನಂದು ನೋಡಿ. ಇದು ಅರ್ಧ ಭಾಗದಷ್ಟು ನೆನೆ ಹಾಕಿದ್ದಾರೆ. ಈಗ ಅದನ್ನು ಹಣ್ಣು ತಿನ್ನೋಗು, ಆ್ಯಪಲ್ ತಿನ್ನೋಗು ಫ್ರೆಂಡ್ಸ್. ಎಷ್ಟು ಜೋರಿದ್ದಾರೆ ಅಂದರೆ, ಊಟ ಮಾಡು ಅಂತ ಹೇಳ್ಬಿಟ್ಟು ಪಲಾವ್ ಮಾಡಿನ ಹಾಕೊಟ್ಟೆ. ಉಪ್ಪಿನಕಾಯಿ ಒಂದು ತಿಂದ್ಲು, ಅನ್ನ ಬೇಡ ಅಂತ ಹೇಳ್ಬಿಟ್ಟು ತೆಗೆದೊಡ್ಡಿಟ್ಟಕೋದು. ಇವಾಗ ಹಸಿ ಆಗ್ತಿದೆ ಅಂತ ಹೇಳಿ ಪ್ಲೇಟ್ ತೊಗೊಬಂದಿದ್ದೆ. ಅದಕ್ಕೆ ಆ್ಯಪಲ್ ತಿನ್ನಲ್ಲ. 2 ದಿನ ಅಕ್ಕಿ ನೆನೆ ಹಾಕಿದ್ದೀನಿ. ನೀವು ಯಾವಾಗಾದರೂ ಮಾಡ್ತೀರಾ ಅಂದರೆ ನೋಡಿ, ಬಿಸಿಲು ಬಂದಾಗ ಮಾಡಿ. ನನ್ನ ಹಸ್ಬೆಂಡ್ ಥರ ಮಾಡ್ಕೋಬೇಡಿ. ಏನೋ 2 ಕಪ್ ಅಥವಾ 1, ಯಾವ ಕಪ್ ಬೇಕಾ ತಗೊಳ್ಳಿ, 1 ಕಪ್ ಅಕ್ಕಿನ ನೆನೆ ಹಾಕಿದ್ರೆ 2 ದಿನ ನೆನೆ ಹಾಕಬೇಕು. ನೆನೆ ಹಾಕಿ ಅಂದರೆ, ನೀವು ಇವತ್ತು ನೆನೆ ಹಾಕ್ತೀರಾ ಅಂದ್ರೆ ನಾಳೆ ಬೆಳಿಗ್ಗೆ ಒಂದ್ಸಲ ಅಕ್ಕಿನ ವಾಶ್ ಮಾಡಿ, ಆಮೇಲೆ ಮತ್ತೆ ಸಂಜೆ ಒಂದ್ಸಲ ವಾಶ್ ಮಾಡಿ, ಮಾರನೇ ದಿನ ಒಂದ್ಸಲ ವಾಶ್ ಮಾಡಿ, ಅದೇ ಬೆಳಗ್ಗೆ ಸಂಜೆ ವಾಶ್ ಮಾಡಿ, ಆಮೇಲೆ 2 ದಿನ ಆದಮೇಲೆ ಅಕ್ಕಿ ಬೇಯಿಸಿ. ಏನಕ್ಕಂದರೆ ಇದು ಸ್ಮೆಲ್ ಬರುತ್ತೆ. ನಾನು ಅಕ್ಕಿನ ವಾಶ್ ಮಾಡಿ ಇಡ್ತಾಯಿದ್ದೀನಿ ಫ್ರೆಂಡ್. ಅದಕ್ಕೆ ಸ್ಮೆಲ್ಲೆಲ್ಲ ಏನೂ ಇಲ್ಲ. ನಮ್ಮದು ರೇಷನ್ ಅಕ್ಕಿ. ನಾನು ಈ ಸಲ ಮನೆಯಿಂದ ಬರ್ಬೇಕಾದ್ರೆ 1 ಮೂಟೆ ಅಕ್ಕಿ ತೊಗೊಬಂದಿದ್ನ. ಅದಕ್ಕೆ ಅದೇ ಅಕ್ಕಿ ನಿಜ ಅಂದರೆ ನೀರಲ್ಲಿ ನೆನೆ ಇಟ್ಬಿಟ್ಟು ಅನ್ನಗಿನ್ನ ಮಾಡಿದ್ರೆ ನಿಜವಾಗ್ಲೂ ಅನ್ನ ಚೆನ್ನಾಗೇ ಬರುತ್ತೆ ಫ್ರೆಂಡ್. ನಾನು ಅನ್ಕೋಬಿಟ್ಟಿದ್ದೆ, ನಾನು ಫಸ್ಟ್ ಮಾಡಿದಾಗ ಸ್ವಲ್ಪ ಗಂಜಿ ಥರ ಆಯಿತಾ, ಇದರಲ್ಲಿ ಅನ್ನ ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡೆ. ಬಟ್ ನಿನ್ನೆ ಅನ್ನ ಮಾಡಬೇಕಿದ್ರೆ ನೆನೆ ಹಾಕಿಬಿಟ್ಟು ಒಂದು 5 ನಿಮಿಷ ಅನ್ನ ಮಾಡಿದೆ, ಅನ್ನ ಚೆನ್ನಾಗಿ ಬಂತು. ಇವತ್ತು ಪಲಾವ್, ಅದರಲ್ಲೇ ಪಲಾವ್ ಮಾಡಿದೆ. ನಿಜವಾಗ್ಲೂ ಅನ್ನ ಮೆತ್ತಗಾಗಿ ಚೆನ್ನಾಗಿ ಬಂತು. ಈಗ ಸೋನಾ ಮಸೂರಿ ನಾವು ಮಾಡ್ತೀವಲ್ಲ, ಸೇಮ್ ಅದೇ ಥರ ಬಂತು ಅಷ್ಟೇ ಫ್ರೆಂಡ್ಸ್. ನಾನಿಲ್ಲಿ ಅಕ್ಕಿ ಬೇಯಿಸ್ಕೊಂಡಿದ್ದೀನಿ, ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ್. ಈ 1 ಬೌಲ್ ಅಕ್ಕಿನ ಬೇಯಿಸಿಟ್ಕೊಂಡಿದ್ದೀನಿ ನಾನು. ಏನಿಲ್ಲ ಫ್ರೆಂಡ್ಸ್, ಅಕ್ಕಿನ ನೀಟಾಗಿ ವಾಶ್ ಮಾಡಿ ನೀರಷ್ಟು ಚೆಲ್ಬಿಟ್ಟು ಬೇರೆ ನೀರು ಹಾಕಿ ಬೇಯಿಸಿ, ನಾನು ಅದೇ ಬೌಲು ಇದು ಸೇಮ್ ಬೌಲು, ಇದರಲ್ಲಿ 2 ಬೌಲ್ ನೀರು ತೊಗೊಂಡಿದ್ದೀನಿ. 1 ಬೌಲ್
ಇದು ಒಂದು ಬೌಲಲ್ಲಿ ಫುಲ್ ಅಕ್ಕಿ ಬಿಸಿ ಇಟ್ಟಿದ್ದೀನಿ. ಅದೇ ಒಂದು ಬೌಲಲ್ಲಿ 2 ಬೌಲ್ ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ನೀರು ಬಿಸಿಗೆ ಇಟ್ಟಿದ್ದೀನಿ, ತೋರಿಸ್ತೀನಿ ಫ್ರೆಂಡ್ಸ್. ನೀರು ಬಿಸಿಗೆ ಇಟ್ಟಿದ್ದೀನಿ ನಾನು. ನೀರು ಕುದಿ ಬಂದಿದೆ. ನೆಕ್ಸ್ಟ್ ಇದನ್ನೆಲ್ಲ ಹಾಕೋಣ ಫ್ರೆಂಡ್ಸ್. ನೋಡಿ ನೀರು ಕುದೀತಾ ಇದೆ. ನಾನಿಲ್ಲಿ ನಂಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಡಿ ಫ್ರೆಂಡ್ಸ್. ಆಮೇಲೆ ನಾನಿಲ್ಲಿ ಜೀರಿಗೆ, ಬಿಳಿ ಎಳ್ಳು ಮತ್ತು ಓಂಕಾಳು ಏನಂತೀರಾ, ಓಂಕಾಳು ಅಂತೀವಿ, ಮತ್ತು ಬಿಳಿ ಎಳ್ಳು ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬೇಕಿದ್ರೆ ಈ ಹಪ್ಪಳ ಕಾಲ ಹಾಕವಲ್ಲ ಖಾರ, ಅದನ್ನು ಬೇಕಾದ್ರೆ ಹಾಕೊಳ್ಳಿ ಫ್ರೆಂಡ್. ನನ್ನ ಹತ್ರ ಸದ್ಯಕ್ಕಿಲ್ಲ, ನಾನು ಹಾಕಿಲ್ಲ. ನಾನಿಲ್ಲಿ ಎಳ್ಳು, ಓಂಕಾಳು, ಅಜ್ವಾನ ಮತ್ತು ಜೀರಿಗೆ, ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅಕ್ಕಿನ ಹಾಕ್ಕೊತೀನಿ ಫ್ರೆಂಡ್ಸ್. ಇವಾಗ ದೊಡ್ಡ ಗ್ಯಾಸ್ನ ದೊಡ್ಡಕ್ಕೆ ಇಟ್ಕೊಬಿಟ್ರೆ ಗಂಟಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಫ್ರೆಂಡ್, ಸಾಧ್ಯತೆ ಅಲ್ಲ, ಗಂಟೆ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಮೀಡಿಯಮ್ ಇಟ್ಕೊತೀನಿ. ಕೈ ಬಿಡ್ದೇನೆ ಅಕ್ಕಿ ಹಾಕೋಂತ ತಿರ್ಗಿಸ್ಕೊತಾನೆ ಇರ್ಬೇಕು ಫ್ರೆಂಡ್, ಎಂತಕ್ಕಂದ್ರೆ ಇಲ್ಲಾಂದ್ರೆ ಗಂಟ ಬಿಡುತ್ತೆ. ಸೊ ಅದಕ್ಕೆ ಅಕ್ಕಿ ಹಾಕೋಂತ ನಾನು ತಿರ್ಗಿಸ್ಕೊತಾನೆ ಇದ್ದೀನಿ. ಕೈ ಬಿಡಬೇಡಿ ಫ್ರೆಂಡ್ಸ್. ಅಕ್ಕಿ ಹಾಕೊಂಡ್ಮೇಲೆ ತಿರುಗಿಸ್ತಾನೇ ಇರಿ, ಒಂದು 5 ನಿಮಿಷ ತನಕ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಿ. ಯಾವ ಕಾರಣಕ್ಕೂ ಕೈ ಬಿಡಬೇಡಿ, ಇಲ್ಲಾಂದರೆ ತಳ ಹಿಟ್ಬಿಡುತ್ತೆ. ಸೊ ಅದಕ್ಕೆ ಕೈ ಬಿಡಬೇಡಿ, ಹಿಂಗೆ ತಿರುಗಿಸ್ತಾನೇ ಇರಿ. ಅಲ್ಲಿ ಅದೇ ಪ್ಲೇನಾಗಿ ಮಾಡ್ತೀರ ಅಂದರೆ ಉಪ್ಪು ಹಾಕ್ಕೊಂಡು ಇಷ್ಟ ಫ್ರೆಂಡ್, ಇದನ್ನು ತಿರುಗ್ತಾ ಇದ್ರೆ ಆಯ್ತು. ನೋಡಿ ಬಿಟ್ಟರೆ ತಳ ಹಿಟ್ಬಿಡುತ್ತೆ. ಚಾರು ಸ್ಟೂಲ್ ತಂದ್ಕೊಡು ಮನೆ, ಇಲ್ಲಿದ ಇಲ್ಲಕ್ಕೂ. ನೋಡಿ ಫ್ರೆಂಡ್, ಗಟ್ಟಿ ಆಗ್ತಾ ಬರ್ತಾ ಇದೆ. ನಾನು ಸ್ವಲ್ಪನೂ ಕೈ ಬಿಡೋದಾನೆ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ನೋಡಿ ಗಟ್ಟಿ ಬರ್ತಾ ಇದೆ. ನೋಡಿ ಜೋರಾಗಿ ಗ್ಯಾಸ್ನ ಇಟ್ಕೊಬೇಡಿ ಸರ್. ಅಪ್ಪ ಸರ್, ಕೈ ನಿಜವಾಗ್ಲೂ ಕೈ ನೋವಾಗುತ್ತೆ. ಫ್ರೆಂಡ್ ಅಪ್ಪ ಕೈಯೆಲ್ಲ ನಿಜ ನೋವು ಯಮಾಗೋದೆ. ಇಷ್ಟೊಂದು ಒಬ್ಬಳೇ ತಿರುಗ್ಸಕ್ಕ, ಅದು ಮೊದಲೇ ಕುಳ್ಳಿಗಿರೋದಕ್ಕೆ ಗ್ಯಾಸು ಸಿಗಲ್ಲ. ನೋಡಿ ನನ್ನ ಸೊಂಟ ಬರುತ್ತೆ ಗ್ಯಾಸು. ಹತ್ತಿರ ಇಟ್ಕೊಳ್ಳೋ ನಂತರ ವೀಡಿಯೋ ಮಾಡ್ಲಿಕ್ಕಾಗಲ್ಲ. ಸೊ ಫ್ರೆಂಡ್ಸ್ ನೋಡಿ ನೀಟಾಗಿ ಮಾಡ್ಕೊಬಿಡೋಣ. ಫ್ರೆಂಡ್ಸ್ ಅಂತೂ ಇಂತ ಮಾಡಿದೆ ಫ್ರೆಂಡ್ಸ್. 2 ತಾಸು ಆಯಿತು ಫ್ರೆಂಡ್. ಕೈಯೆಲ್ಲ ಯಮ ನೋವು, ಕೈಯೆಲ್ಲ ನೋವು ಬಂದಾಯಿತು. ಅದು ದಯವಿಟ್ಟು ಯಾರಾದರೂ ಮಾಡ್ತಾಯಿದ್ದೀರಾ ಅಂದರೆ ಇದನ್ನು ಚಕ್ಲಿ ಮಾಡ್ತೀವಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಾಗಲಿ ಅಥವಾ ಬೇರೆ ಈ ಕವರಲ್ಲಾಗಲಿ ಏನಾದ್ರು ಮಾಡೋಕ್ಕೆ ಹೋದರೆ ದಯವಿಟ್ಟು ಆಗಲ್ಲಪ್ಪ. ಮತ್ತು ಯಮ ಸೊಂಟ ಒಂದು ಕಡೆ ಕೈ ಅಂತೂ ಸಿಕ್ಕಾಪಟ್ಟೆ ನೋವು ಬಂತು. ಓಕೆ ಫ್ರೆಂಡ್ಸ್, ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಈಗ. ಫ್ರೆಂಡ್ಸ್ ಇಷ್ಟು ಮಾಡಿದ್ದೀನಿ, ಯಾವ ಆಕಾರದಲ್ಲಿ ಮಾಡಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ಯಾವ ಹೆಂಗೆ ಮನಸ್ಸಿಗೆ ಬಂತು ಹಾಗೆಲ್ಲ ಮಾಡ್ತಿದ್ದೀನಿ. ಇದಂತೂ ನೋಡಿ ಯಾವ ಆಕಾರದಲ್ಲ ಬಿಟ್ಟಿದೆ. ಸ್ವಲ್ಪ ಚಕ್ಲಿ ಥರ ಬಂತು, ಆಮೇಲೆ ಈ ಥರ ಬಂತು ಫ್ರೆಂಡ್ಸ್. ನನ್ನ ಹತ್ರ ಆಗೇ ಇಲ್ಲ. ಸುದ್ರೆ ಸಾಕು ಅನ್ಸೋಯ್ತು. ಒಂದು ಕಡೆ ಇವ್ರದ್ದೊಂದು ಸಿಕ್ಕಾಪಟ್ಟೆ ಕೀಟ್ಲೆ, ಅಲ್ಲಿ ಮಳೆನೇ ಬಂದು ನಿಂತುಬಿಟ್ಟಿದೆ, ಅದ್ರಲ್ಲಿ ಹೋಗಿ ಆಡ್ತಾ ಇದ್ದಾಳೆ. ಆಮೇಲೆ ಬರ್ತಾಳೆ, ಇಲ್ಲೆಲ್ಲ ಮುಡ್ತಾಳೆ. ಅಯ್ಯೋ ದೇವ್ರೆ, ನನಗೆ ಎಷ್ಟೊತ್ತಿಗೆ ಮುಗೀತದೆ ಅನ್ಸೋಯ್ತು ಫ್ರೆಂಡ್. ಮೊದಲು ಕೈ ಕಾಲು ತೊಳ್ಕೊಬರ್ತೀನಿ, ಕೈಯಲ್ಲಿ ಹಿಟ್ಟಿಟ್ಟಿದೆ. ವಾಶ್ ಮಾಡ್ಕೊಬಂದು ವೀಡಿಯೋ ಮುಂದುವರಿಸ್ತೀನಿ ಫ್ರೆಂಡ್. ಕಲ್ಲು ಹೋಗ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಸ್ವಲ್ಪ ಕಾಫಿ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕನ್ಸುತ್ತೆ. ಸುಸ್ತಾಗೋಯ್ತು ಫ್ರೆಂಡ್, ನಿಜವಾಗ ಬರ್ತಾನೆ. ಬೆನ್ನೆಲ್ಲ ನೋವಂತ ಸಣ್ಣ ನಂಗಣ್ಣನೇನೋ ಒಂದಿಷ್ಟು ಅಕ್ಕಿನೇ ಹಾಕಿದಾರೆ. ಅವ್ರೇನೋ ತೋರಿಸ್ತಾರೆ, ಬಂದು ಅದೇ ಥರ ಮಾಡ್ತಾರೆ. ಮಾಡೋಣ ಬಿಟ್ಟು ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ಬಿಸಿ ಇದ್ದದೆ ಚಾಲು. ಓ
ಹುಡುಗಿ ಅಂತ ಎಷ್ಟು ಹಿಂಸೆ ಚಿತ್ರ ಹಿಂಸೆ ಕೊಡ್ತಾಳೆ ಅಂದರೆ ಆಗ್ತಾನೆ ಇಲ್ಲಪ್ಪ ನನ್ನ ಹತ್ರ. ಇದು ಯಾವಾಗ ಗೊತ್ತು ಏನೋ ಗೊತ್ತಿಲ್ಲ. ಅವಳಿಗೆ ಹಾಲು ಕೊಟ್ಟರೆ ಬೇಡ, ಕಾಫಿ ಬೇಕಂತ. ಬಿಸಿ ಅದ ಲೋಟ ತಗೋ ಅಂತ ತಗೊಬಂದಿಲ್ಲ, ಕೂತ್ಕೊಂಡಿರ್ತಾರೆ. ನಾನು ಸುಮ್ಮನೆ ಸುಸ್ತಾಗ ನಿಜ ಅಡ್ಡ ಬಿದ್ಕೊಂಡು ಮಾಡಿದ್ದು. ಅಕ್ಕ ಬರೋಕ್ಕೆ ಜಾರ್ ಹೋಗ್ತಿತ್ತು. ಚಿಕ್ಕ ಹೋಲ್ ಮಾಡಿದ್ರೆ ಇದು ಮಾಡಿದ್ರೆ ಎಷ್ಟು ದೊಡ್ಡ ಹೋಲ್ ಆಗಿಬಿಡ್ತಿತ್ತು. ಕೇಳ್ಕೊತ ಮೇಲೆ ಕುತ್ಕೊಬೇಡ, ಬಿಸಿ ಅದು. ನಾನು ನೆಮ್ಮದಿಯಾಗಿ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಕುತ್ಕೊಂಡ್ರೆ ಒಂದು ಲೋಟ ಅಲ್ಲ ಅರ್ಧ ಲೋಟ ಕಾಫಿನೂ ಸಿಗೋದಿಲ್ಲ ಫ್ರೆಂಡ್. ನಮಗೆ ಕಾಫಿ ಮಾಡಿ ಬಿಸಿ ಹಿಂಗೆ ಸುಡ್ಬೇಕು. ಅವಾಗ ಹೇಳಿದ್ದೇನೆ ಬಿಸಿ ಅದೇ ದೂರ ಇರು ಅಂದರೆ ಕೊಟ್ಟ ಹುಡಿ ಹೋಗ್ಬೇಡ. ಥ್ಯಾಂಕ್ಸ್ ಸರ್ ಅಂತ ತಿರ್ಸ್ಕೋಬೋದು, ತಿರ್ಸ್ಲಿಲ್ಲ ದೂರ್ಕೊಬಿಟ್ಟೆ. ಮಳ್ಳಿ ಇದಂಗಿದೆ ನೋಡಿ. ಟೈಮ್ ಎಷ್ಟಾಯ್ತು? 6:44. ಮಳೆ ಮಾತ್ರ ಬಿಟ್ಟೇ ಇಲ್ಲ ಫ್ರೆಂಡ್. ಅದರಂತೂ ಈ ಶಂಕದ ಹುಳ ಅಂತೂ ಯಪ್ಪ ಅಂತೂ ಅಸಹ್ಯ ಅನ್ಸೋದು. ಎಲ್ಲಿ ನೋಡ್ರಿ ಶಂಕದ ಹುಳನೇ. ನಾನು ನನ್ನ ಮಗಳು ಇಬ್ಬರೇ ಮನೆ ಈಗ. ನನ್ನ ಹಸ್ಬೆಂಡ್ ಇದ್ರೆ ಏನಾದ್ರು ಹೇಳ್ಕೊಂತ ಮಾಡ್ಕೊಂತ ಇರ್ಕತ್ತದೆ. ಅವ್ರು ನೋಡಿದ್ರೆ ಏನು ಡ್ಯೂಟಿ ಮುಂದಿನ ಅನ್ಸುತ್ತೆ. ಬಂದಿದ್ದಾರೆ ತಮಿಳ್ನಾಡಿಂದ ಬಂದರು. ರಾಜಾಜಿನಗರ ಏನೋ ಟಾಪ್ ಇದೆ ಅಂತ ಅಂದರು. ಬಿಸಿಲು ಬಿಟ್ಟಿರೋ ನಿಜ ಒಂದಿಂದ ಹೋಗ್ತಿದ್ದೆ ಅಲ್ವಾ. ನಮ್ಮ ಮನೆಯಲ್ಲ ಅಕ್ಕಿದ್ರೆ ಸ್ವಲ್ಪ ಕಡಿಮೆ ಹಲಸು ನಾನು ಹಾಕತ್ತಲ್ಲ ಹಾಲು ಹಾಕಿ ಕುಡಿ ಹೋಗು. ಹೇಳಿದ ಫ್ರೆಂಡ್ ನೆಮ್ಮದಿಂದ ಒಂದು ಅರ್ಧ ಲೋಟ ಕಾಫಿನೂ ಕುಡಿ ಕೊಡೋದಿಲ್ಲ. ನನಗೆ ಬಿಸಿ ಅವಳು ಹೆಂಗೆ ಕುಡಿತಾನೆ. ಕಾಫಿ ಒಳ್ಳೆ ಫಸ್ಟ್ ಕಾಫಿ ಕುಡಿಯೋದು. ನಾ ಕೊಡಿಲ್ಲ, ಅಷ್ಟೇ ಇರೋದು ನನಗೆ ನೋಡಿ, ಇಷ್ಟೇ ಇರೋದು. ನೋಡಿ ಕಾಫಿ ಮಾಡಿ ಸಾಕು. ಮೈಯೆಲ್ಲ ಕಲೆ ಆಗುತ್ತೆ ಕುಡ್ದಾನೆ ಅನ್ಸಲ್ಲ. ಖಾಲಿ ಆಯ್ತು ಅಷ್ಟು ಕಾಫಿ ಮಾಡಲು. ನಿಜ ಅಡುಗೆ ಮಾಡೋಕ್ಕೂ ನನ್ನ ಶಕ್ತಿನೇ ಇಲ್ಲದಂಗಾಗಿದೆ. ಏನೋ ಒಂದು ಮಾಡೋಣ ಅಂತ ಮಾಡಿದ್ರೆ ನಿಜವಾಗಿ ಒಂದು ಅಷ್ಟು ಅಷ್ಟು ಅಕ್ಕಿಟ್ಟಲ್ಲಿ ಇದರಲ್ಲಿ ಇಷ್ಟೇ ಆಗಿದೆ ಅನಿಸ್ತದೆ ನನಗೆ ಒಂದೊಂದು. ಅಮ್ಮ ತಗೋ ಇದು ಸಿಂಪಲ್ ಅಮ್ಮ ತಗೊಂಡ್ರೆ ಬೆನ್ನು ಹೊರದು ಹಂಗೆ ಮಾಡು. ಅಮ್ಮ ಬರ್ತದೆ ನಮ್ಮ ತಗೊಂಡು ಇಲ್ಲಿ ನಾನು ಮೆಂತೆ ಪಲ್ಯ ಮಾಡ್ತಾ ಇದ್ದೀನಿ ಚಪಾತಿಗೆ. ನನ್ನ ಹಸ್ಬೆಂಡ್ ಮನೆ ಬರ್ತಾ ಇದ್ದಾರೆ, ಬೇಗ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅದ್ರ ಜೊತೆ ಸ್ವಲ್ಪ ಏನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಅಡುಗೆ ಮಾಡ್ಬೇಕು. ಮನೆ ಬರೋಲ್ಲ ಅಂತ ಹೇಳಿದ್ರು, ಇವಾಗ ನೋಡಿದ್ರೆ ಮನೆ ಬರ್ತಾ ಇದ್ದೀನಿ ಅಂತ ಅಂದರೆ. ಈರುಳ್ಳಿ ನಾನು ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ. ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಫ್ರೆಂಡ್. ಇಲ್ಲಿ ಟೊಮೆಟೊ ಇಲ್ಲಾಂದರೆ ಹುಣಸೆಹಣ್ಣು ಹಾಕೊಳ್ಳಿ, ಯಾಕಂದ್ರೆ ಒಂದು ಹಾಕೊಂಡ್ಲೇಬೇಕು. ಟೊಮೆಟೊ ಹಾಕೊಂಡ್ರೆ ಹುಣಸೆಹಣ್ಣು ಬೇಡ, ಹುಣಸೆಹಣ್ಣು ಹಾಕೊಂಡ್ರೆ ಟೊಮೆಟೊ ಬೇಡ. ನಾನು ಇಲ್ಲಿ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಎರಡು ಹಾಕ್ಕೊತೀರಾ ಅಂದರೆ ನೀವು ಹುಳಿ ಟೊಮೆಟೊನ ಹಾಕೋಬೇಡಿ. ಮತ್ತು ಏನೊಂದು ಫ್ರೆಂಡ್ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ. ಉಪ್ಪಿಗೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ, ಪರವಾಗಿಲ್ಲ. ಏನಕ್ಕಂದರೆ ಸೊಪ್ಪಲ್ವಾ ಬೇಗ ಇದಾಗ್ಬಿಡುತ್ತೆ. ಎಷ್ಟೇ ಒಂದು ಪಾತ್ರೆ ಸೊಪ್ಪಿದ್ರೂ ಅದು ಬೇಯಿಸಿದ ಮೇಲೆ ಸ್ವಲ್ಪನೇ ಆಗ್ಬಿಡುತ್ತೆ. ಸೊ ಅದಕ್ಕೆ ಉಪ್ಪನ್ನು ನೀವು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರು ಪರವಾಗಿಲ್ಲ. ಆಮೇಲೆ ಸಪ್ಪೆದ್ರೆ ಬೇಕಿದ್ರೆ ಉಪ್ಪು ಹಾಕೋಬೋದು, ಉಪ್ಪು ಆಗ್ಬಿಟ್ರೆ ಕಷ್ಟ. ಅದಕ್ಕೆ ಆಮೇಲೆ 3 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಅರಿಶಿನ ಹಾಕೋಬಿಡ್ತೇನೆ.
1/4 ಸ್ಪೂನಷ್ಟು ಅರಿಶಿನ ಹಾಕೊಂಡಿದ್ದೀನಿ ಫ್ರೆಂಡ್. ಇಲ್ಲಿ ಟೊಮೆಟೊ ಮೆಚ್ಚೆ ಬೇಯೋ ತನಕ ಫ್ರೈ ಮಾಡ್ಕೊಬೇಡಿ. ಮೆಣಸಿನ್ಕಾಯಿ ಹಾಕಿಲ್ಲ ನಾನು 1.5 ಸ್ಪೂನಷ್ಟು ಬೇಡ 1.5 ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕೊಂಡಿದ್ದೇನೆ. ಮತ್ತು ಯಾವುದೇ ಹಾಕೊತಿಲ್ಲ ನಾನು, ಖಾರಕ್ಕೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಆಮೇಲೆ ನಾನು ಸೊಪ್ಪು ಹಾಕೊತ ಇದ್ದೀನಿ. ನಾನು 1 ಕಟ್ ಸೊಪ್ಪು ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊಪ್ಪು ಹಾಕಿದ್ನಲ್ಲ, ಎಷ್ಟು ಸೊಪ್ಪು ಆಯ್ತು. ಓಕೆ, ಅದು ಬೇಯೋ ತನಕ ಬಿಡೋಣ ಫ್ರೆಂಡ್. ಗ್ಯಾಸ್ನ ಮೀಡಿಯಮ್ನಾಗಿ ಇಟ್ಟಿದ್ದೀನಿ. ನೋಡಿ, ನಾನಿಲ್ಲಿ ನೀರೇನೋ ಹಾಕಿದ್ರೆ ಪಲ್ಯ ಮಾಡಿದೆ, ರೆಡಿ ಆಯಿತು. ಇಲ್ಲಿ ಮೆಂತೆ ಸೊಪ್ಪು ಪಲ್ಯ, ಕಹಿ ಏನೂ ಇಲ್ಲ. ತುಂಬ ಫ್ರೈ ಮಾಡಿದ್ನ, ಸೊ ಅದಕ್ಕೆ ಕಹಿ ಏನೂ ಇಲ್ಲ. ನೋಡಿ, ಸಿಂಪಲ್ಲಾಗಿ ಏನಿಲ್ಲ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಂತ್ಯ ಸೊಪ್ಪು, ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ, 1.5 ಸ್ಪೂನಷ್ಟು ಅಚ್ಚ ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಹಾಕಿಬಿಟ್ಟು ಮಾಡಿದ್ದು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಫ್ರೆಂಡ್ಸ್. ಊಟ ಆಯಿತು. ಅದೇ ಮೆಂತ್ಯ ಪಲ್ಯ ಮಾಡಿದ್ನಲ್ಲ, ಚೆನ್ನಾಗಿದೆ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು, ಖುಷಿ ಆಯಿತು. ಚಪಾತಿ ಮಾಡಿ ಊಟ ಇವಾಗ ಬಂದರು, ಊಟ ಹಾಕೊಟ್ಟೆ, ಊಟ ಮಾಡಿದ್ರು. ನನ್ನ ಮಗಳು ಮಲಗಿತ್ತು, ಎಬ್ಸ್ಬಿಟ್ಟು ಊಟ ಮಾಡಿ ನಾನು ಊಟ ಮಾಡಿ ಇವಾಗ ಪಾಪು ಎದ್ದಿದ್ದಾಳೆ. ಫೋನ್ ಆಯ್ತು ಒಮ್ಮೆ, ಪಾಪನ ಮಲಗಿಸ್ಬೇಕು. ಅಯ್ಯೋ, ರೂಮಲ್ಲ ಬಾಗ್ಲಾಕಿದೆ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ರು. ಓನ್ ಆಯ್ತು ಬಂಗಾರ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ. ನಿಮ್ಮ ಸಪೋರ್ಟು ಇನ್ನೂ ನನಗೆ ಜಾಸ್ತಿ ಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋನೆಲ್ಲ ಏನು ಮಾಡ್ತೀನಿ, ನಾಳೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್, ಟೇಕ್ ಕೇರ್.